ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಗುರುವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಕೂಡ ಆಗಿದೆ. ನೋಡ್ತಾ ಹೋಗೋಣ, ಸುಮಾರು ವಿಚಾರಗಳಿದೆ ಮಾತಾಡೋದಕ್ಕೆ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದರೆ ONGC ಅಂತ ಕಾಣಿಸುತ್ತೆ. ಇಲ್ಲ BEL 8.91% ಅಪ್ ಮೂವ್ಮೆಂಟ್ ಬಂದಿದೆ. ಬಜೆಟ್ ಹತ್ತಿರ ಬರ್ತಾ ಇದೆ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪ್ನಿಗಳಲ್ಲಿ ಕ್ರೂಡಲ್ಲಿ ಒಂದು ಮೇಲ್ಗಡೆ ಲೆವೆಲ್ ಹೋಗಿ ಅಲ್ಲಿಂದ ಕರೆಕ್ಷನ್ ಆಯಿತು. BEL ಸೊ ಕೆಲವೊಂದು ಸೆಕ್ಟರ್ಗಳು ನಿಮಗೆ ಗೊತ್ತಿದೆ, ಬಜೆಟ್ ಸ್ಪೆಸಿಫಿಕ್ ಆಗಿ ಫೋಕಸ್ ಆಗಿರುವಂಥ ಸೆಕ್ಟರ್ಗಳು ಯಾವುದು ಅಂತ ಅದರದ್ದು ತುಂಬ ಒಂದು ದೊಡ್ಡ ಮೂವ್ಮೆಂಟ್ಗಳು ಬರ್ತಾ ಇದೆ. ಐ ಥಿಂಕ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ನೆನ್ನೆ ಅಷ್ಟೇ ರಿಸಲ್ಟ್ಸ್ ಬಂದಿತ್ತು, ಮತ್ತು ಅದು ಡೌನ್ಫಾಲ್ ಕಂಟಿನ್ಯೂ ಆಗಿದೆ. 4.68% ಕರೆಕ್ಷನ್ ಬಂದಿದೆ. ಏಷ್ಯನ್ ಪೇಂಟ್ಸಲ್ಲಿ 4.23% ಕರೆಕ್ಷನ್ ಬಂದಿದೆ. ಸೊ ವಾಪಸ್ 2,500 ಲೆವೆಲ್ಗೆ ಬಂದಿದೆ. ಸೊ ರಿಸಲ್ಟ್ಸ್ ಇತ್ತ ಏನು ಸ್ಪೆಸಿಫಿಕ್ ನ್ಯೂಸ್ ಆಗಿದೆ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಝೊಮ್ಯಾಟೋನಲ್ಲಿ ಕೂಡ 5% ಅಪ್ ಮೂವ್ಮೆಂಟ್ ಬಂದಿದೆ. ನೋಡ್ತಾ ಹೋಗೋಣ, ರಿಸಲ್ಟ್ ಕ್ಯಾಲೆಂಡರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ HAL 6% ಅಪ್ ಮೂವ್ಮೆಂಟ್ ಬಂದಿದೆ ಇವತ್ತು HAನಲ್ಲಿ. ಅದೇ ರೀತಿಯಾಗಿ PFCನಲ್ಲಿ 5.92% ಅಪ್ ಮೂವ್ಮೆಂಟು. ಡಿಫೆನ್ಸ್ ಕಂಪ್ನಿಗಳು ಸುಮಾರು ರಿಸಲ್ಟ್ಸ್ ಇತ್ತು ಅಂತ ಮಾತಾಡ್ಕೊಂಡಿದ್ವಿ ನಿನ್ನೆ. ಮ್ಯಾಸ್ಡಾಕು, CG ಪವರು, ಸುಮಾರು ಕಂಪ್ನಿಗಳಲ್ಲಿ 9%, 9.0% ಈ ಥರ ಎಲ್ಲ ಅಪ್ ಮೂವ್ಮೆಂಟ್ ಬಂತು. ನಿನ್ನೆ ನೋಡಿ FIDI ಡೇಟಾ ನಾನು ವೀಡಿಯೋ ಮಾಡೋ ಟೈಮಿಗೆ ಬಂದಿರಲಿಲ್ಲ. ಬಟ್ ಎಷ್ಟು ಗೊತ್ತಾ, ನೆನ್ನೆ 9,000 ಕೋಟಿ DIಗಳು ಬೈ ಮಾಡಿರೋದು. ಡೇಟಾ ಬಗ್ಗೆ ಹೋಗ್ತೀನಿ. ಸೊ ಇವತ್ತು 7% ಮೇಲ್ಗಡೆ ಬಂದಿರೋ ಕಂಪ್ನಿಗಳೇ ಸುಮಾರಿದೆ. ಕೆಲವರು ನನ್ನ ಪೋರ್ಟ್ಫೋಲಿಯೋಲ್ಲೇ ಇರೋ ಸ್ಟಾಕ್ಗಳನ್ನು ತೋರಿಸಿ ಅಂದರೆ ಹೇಳೋವಾಗಿಲ್ಲ. ಬಟ್ ಇವತ್ತು ಸ್ವಲ್ಪ ನನ್ನ ಪೋರ್ಟ್ಫೋಲಿಯೋಗೆ ಖುಷಿ ಆದ ದಿನ, ಬಿಕಾಸ್ ಕೆಲವೊಂದು ಪೋರ್ಟ್ಫೋಲಿಯೋ ಇರುವಂಥ ಸ್ಟಾಕ್ಗಳು ಪಾಸಿಟಿವ್ ಆಗಿದ್ದ ಕಾರಣದಿಂದಾಗಿ ಹೇಗೇನು ಯಾವುದೇ ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ. ಸೊ ಇದಿಷ್ಟು ನಿಫ್ಟಿ 50 ಮತ್ತು ನೆಕ್ಸ್ಟ್ 50. ಐ ಥಿಂಕ್ ಹಿಂದೂಸ್ತಾನ್ ಜಿಂಕು ಸಿಲ್ವರ್ ಪ್ರೈಸಲ್ಲಿ ಅಂತ ಏನು ದೊಡ್ಡ ಬೆಳವಣಿಗೆ ಆಗಿಲ್ಲ, ಆದರೂ ಕೂಡ 2.61% ಕರೆಕ್ಷನ್ ಬಂದಿತ್ತು ಹಿಂದೂಸ್ತಾನ್ ಜಿಂಕು. ತುಂಬ ಒಂದು ವೊಲಟೈಲ್ ಆಗ್ತಾ ಇದೆ, ತುಂಬ ಒಂದು ತೀವ್ರ ಘಟ್ಟಕ್ಕೆ ಹೋಗಿದೆ ಅಂತ ಹೇಳ್ತಾ ಹೋಗ್ಬೋದು. ಗೋಲ್ಡ್ ಅಂತೂ 5,200 ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಿದೆ. ಇವಾಗ ಸಿಲ್ವರು 114, 115 ಆ ರೇಂಜನ್ನ 2 ಸಲ ಅಲ್ಲಿ ರಿಜೆಕ್ಷನ್ ಆಗಿ ಅಲ್ಲೇ ನಿಂತಿದೆ. ಕರೆಕ್ಷನ್ ಬರುತ್ತಾ ಗೋಲ್ಡು ಸಿಲ್ವರಲ್ಲಿ ಅನ್ನೋದು ಸುಮಾರು ಜನಕ್ಕೆ ಇರುವಂಥ ಪ್ರಶ್ನೆ. ಬರಬೇಕು ಕರೆಕ್ಷನ್ನು ನಿಜವಾಗ್ಲೂ ಗೋಲ್ಡು ಸಿಲ್ವರಲ್ಲಿ. ಇದೇ ರೀತಿ ಲಾಂಗ್ ರನ್ ಆಗಿ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ಎಷ್ಟು ಓಡಬೇಕೋ ಅಷ್ಟು ಓಡಿಸ್ಬಿಟ್ಟಿದ್ದಾರೆ. ಆದರೆ ಯಾವಾಗ ಕರೆಕ್ಷನ್ ಬರುತ್ತೆ ಅನ್ನೋದು ಇವಾಗ ಇರುವಂಥ ಪ್ರಶ್ನೆ. ಎಲ್ಲಿ ತನಕ ಗ್ಲೋಬಲ್ ಅನ್ಸರ್ಟನಿಟಿ ಕಮ್ಮಿ ಆಗೋದಿಲ್ವೋ ಅಲ್ಲಿ ತನಕ ಕರೆಕ್ಷನ್ ಅನ್ನೋದನ್ನು ಎದುರು ನೋಡೋಕೆ ಆಗೋದಿಲ್ಲ. ಬಜೆಟು ನಮ್ಮದು ಲೋಕಲ್ ಇವೆಂಟ್ ಇರುವಂಥದ್ದು, ಬಟ್ ಗ್ಲೋಬಲ್ ಇದೆಯಾ ನೋಡಿ. ಹಿಂದೆನೂ ಕೂಡ ಸಿಲ್ವರಲ್ಲಿ ದೊಡ್ಡ ಕ್ರ್ಯಾಶ್ ಆಗಿತ್ತು, ಈ ಥರ ಆಗಿತ್ತು ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪು ಇಂಥವ್ರೆ ತೊಗೊಂಡು ಹೋಗಿ ಮೇಲ್ಗಡೆ ಹೋಗ್ತಿದ್ದಾಗ, ಒಂದು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಆಗಿ ಅವರು ಪಂಪ್ ಮಾಡ್ತಾ ಇದ್ದಾಗ ದೊಡ್ಡ ಮಟ್ಟಿನ ಕ್ರ್ಯಾಶು ಆ ಥರದ್ದೆಲ್ಲ ನೋಡಿರೋಂತೂ ಸಿಕ್ಕಿದೆ. ಬಟ್ ಈ ಸಲ ಗೋಲ್ಡ್ ಸಿಲ್ವರ್ ಕ್ರ್ಯಾಶ್ ಆಗುತ್ತಾ ಅಂದರೆ ಖಂಡಿತ ಆ ಥರ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಈಗ ಬಂತಿರೋವಂಥದ್ದು ಬರೀ ಯಾವುದೋ ಒಂದು ದೇಶ, ಯಾವುದೋ ಒಂದು ಬ್ಯಾಂಕು ಬೈ ಮಾಡ್ತಾ ಇದೆ ಅಂತಲ್ಲ, ಅಕ್ರಾಸ್ ದ ಗ್ಲೋಬು ಡಾಲರ್ಗೆ ವಿರುದ್ಧ ಇವಾಗ ನಾವು ಸ್ಟೆಬಿಲೈಸ್ ಮಾಡ್ಕೋಬೇಕು ಅಂತಂದರೆ ಇರುವಂಥದ್ದು. ಅಂತ ಜೊತೆಗೆ ಇಂಡಸ್ಟ್ರಿಯಲ್ ನೀಡ್ ಕೂಡ ಬಂದಿದೆ ಅಲ್ವಾ, ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಸಿಲ್ವರ್ ಅನ್ನೋದು ತುಂಬ ಒಂದು ರೇರ್ ಮೆಟೀರಿಯಲ್ ಆಗಿ ಉಳ್ಕೊಂಡಿದೆ ಇವಾಗ. ಅದಕ್ಕೆ ನೆನ್ನೆ ಐ ಥಿಂಕ್ ಸತೀಶ್ ಸರ್ ಗ್ರೂಪಲ್ಲಿ ಹಾಕಿದ್ರು, ಸಿಲ್ವರ್ ಇಸ್ ದ ನ್ಯೂ ಗೋಲ್ಡ್ ಇವಾಗ, ಕಾಪರ್ ಇಸ್ ದ ನ್ಯೂ ಸಿಲ್ವರ್, ಅಲ್ಯೂಮಿನಿಯಂ ಇಸ್ ದ ನ್ಯೂ ಕಾಪರ್, ಐರನ್ ಸ್ಕ್ರ್ಯಾಪ್ ಇಸ್ ದ ನ್ಯೂ ಅಲ್ಯೂಮಿನಿಯಂ ಆ್ಯಂಡ್ ಈಕ್ವಿಟಿ ಇಸ್ ದ ನ್ಯೂ ಐರನ್ ಸ್ಕ್ರ್ಯಾಪ್ ಅಂತ ಇವಾಗ. ಯಾಕಂದರೆ ಈ ಥರ ಆಗಿರೋ ಇನ್ಸ್ಟೆನ್ಸ್ಗಳು ತುಂಬ ಕಡಿಮೆ. ಅಂದರೆ ಈಕ್ವಿಟಿನ ಬೀಟ್ ಮಾಡೋ ಥರ ಕನ್ಸಿಸ್ಟೆಂಟಾಗಿ ಕಮಾಡಿಟಿಗಳು ರಿಟರ್ನ್ಸ್ ಕೊಟ್ಟಿರುವಂಥದ್ದು ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಬೆರಳೆಣಿಕೆಯಷ್ಟು ವರ್ಷಗಳು ಸಿಗ್ತಾ ಹೋಗುತ್ತೆ. ಬಟ್ ಆಫ್ಟರ್ ಕೋವಿಡ್ ಏನಾಗ್ತಾ ಇದೆ ಅಂದರೆ ಅದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಕಮಾಡಿಟಿಗಳು ಈಕ್ವಿಟಿನ ಲಾಸ್ಟ್ ಡೆಕೆಡಲ್ಲೇ ಅಂತ ನೀವು ನೋಡ್ತಾ ಬರ್ತಾರೆ, ಒಂದು 10 ವರ್ಷದ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಈಕ್ವಿಟಿನ ಖಂಡಿತವಾಗಿ ಬೀಟ್ ಮಾಡಿಬಿಟ್ಟಿದ್ದಾವೆ ಗೋಲ್ಡ್ ಸಿಲ್ವರ್ 1 ಮಂತಲ್ಲೇ 100% ಎಲ್ಲ ರೈಸ್ ಆಗಿ ಹೋಗಿದೆ. ಹಾಗಾಗಿ ಏನು ಮಾತಾಡೋಗಿಲ್ಲ ಅದ್ರ ಬಗ್ಗೆ. ಬಟ್ ಇದೇ ರೀತಿ ಇರುತ್ತಾ ಸಿಚುವೇಶನು ಇಲ್ಲ, ಖಂಡಿತವಾಗ್ಲೂ ಸ್ಟೇಬಿಲೈಸ್ ಆಗುತ್ತೆ. ಈಕ್ವಿಟಿಗೂ ಕೂಡ ಅದ್ರದ್ದು ವ್ಯಾಲ್ಯೂ ಇದ್ದೇ ಇರುತ್ತೆ. ಬಟ್ ಯಾವಾಗ ಎಲ್ಲ ಸ್ಟೇಬಿಲೈಸ್ ಆಗುತ್ತೆ ನಾನು ನೋಡೋಣ. ಇವಾಗ ಇಂಡಿಯಾ ಯುರೋಪ್ ಡೀಲ್ ಆಗಿದೆ, ಇದೇ ರೀತಿ ಬೇರೆ ಒಂದಿಷ್ಟು ಒಪ್ಪಂದಗಳು ಆಗೋದ್ರ ಮೂಲಕ ಒಂದು ಜಗತ್ತು ಒಂದು ಸೌಹಾರ್ದತೆಯಲ್ಲಿ ಹೋಗುತ್ತೆ, ಒಂದು ಟೆನ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಅಂದರೆ ಆವಾಗ ಡೇಟಾಗಳು ಕೂಡ ಸಿಗ್ತಾ ಹೋಗುತ್ತೆ. ಯಾಕೆ ನೋಡಿ, ಇವತ್ತು ಇಂಡಿಯಾ ವಿಕ್ಸ್ ನೋಡಿ 6% ಸ್ಲ್ಯಾಶ್ ಆಗೋಯ್ತು ಇವತ್ತು ಇಂಡಿಯಾ ವಿಕ್ಸ್. ಯಾಕಂದರೆ ಏನೋ ಒಂದು ಟ್ರೇಡ್ ಡೀಲ್ ಆಗ್ತಾ ಇಲ್ಲ ಅಮೆರಿಕ ಜೊತೆ, ಅದ್ರದ್ದು ಸುದ್ದಿ ಬರ್ತಾ ಇಲ್ಲ. ನೆಕ್ಸ್ಟು ರಷ್ಯಾದಿಂದ ತರಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಆಯಿಲು, ಮತ್ತು ಏನು ಕತೆ ನೆಕ್ಸ್ಟು ಯಾರು ನಮ್ಮ ಡಿಪೆಂಡೆನ್ಸ್ ಇಲ್ದಲ್ಲಿ ಹೇಗಿರೋದು, ಇದರದೆಲ್ಲ ಒಂದು ಅನಿಶ್ಚಿತತೆ ನಡೀತಾ ಇತ್ತು. ಯುರೋಪಿಯನ್ ಡೀಲ್ ಬಂತು, ಇದೊಂದಾಯಿತು, ಈಗ 6% ಆಗಿದೆ. ಯಾಕೆ ಈ ಥರ ಆಗುತ್ತೆ ಅಂದರೆ, ಈಗ ಟ್ಯಾರಿಫು ಒಬ್ಬರ ಮೇಲೆ ಒಬ್ಬರು ಟ್ಯಾರಿಫ್ ಹಾಕೋದು, ಒಬ್ಬರ ಮೇಲೆ ಯುದ್ಧ ಮಾಡೋದು, ಇದು ಒಂದು ಟ್ರಿಗರ್ ಮಾಡ್ತಾ ಹೋಯ್ತಲ್ವಾ. ಯಾರೋ ಒಬ್ಬರು ಶುರು ಮಾಡ್ತಾರೆ, ಯಾರೋ ಒಬ್ಬರು ಇವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡ್ತಾರೆ ಇವರು ಈ ಥರ ನೋಡಿ. ಇವಾಗ ತೈವಾನ್ ಮೇಲೆ ಚೈನಾ ಏನಾದರೂ ಅಟ್ಯಾಕ್ ಮಾಡಿಬಿಡ್ತು ಅಂತಂದರೆ ಇಡೀ ಜಗತ್ತಿಗೆ ಸೆಮಿ ಕಂಡಕ್ಟರ್ ಸಪ್ಲೈನೇ ನಿಂತೋಗುತ್ತೆ ಅಂತ ಇತ್ತು. ಆದರೆ ಏನು ಮಾಡ್ತಾರೆ, ಚೈನಾದಲ್ಲೇ ಇವಾಗ ಅಲ್ಲಿ ಆಂತರಿಕವಾಗಿ ಜಿಂಗ್ಪಿಂಗ್ ಆಪ್ತಾ ಇದರಾಗಿದ್ದವರೇ ಇವಾಗ ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇನೋ ಒಂದು ಕಾನ್ಸ್ಪಿರೆನ್ಸಿ ಬರ್ತಾ ಇದೆ. ಅದು ಕೂಡ USA ಮಾಡಿಸಿರ್ಬೋದು ಅಂತ ಕೂಡ ಬರ್ತಾ ಇದೆ. ಅಂದರೆ ನೆಕ್ಸ್ಟು ಜಿಂಗ್ಪಿಂಗ್ ಅವ್ರು ನೆಕ್ಸ್ಟ್ ಯಾರು ಅಂತ ಏನು ಅಂತ ಇತ್ತು, ಅವರೇ ಇವಾಗ US ಡೇಟಾ ಲೀಕ್ ಮಾಡಿದ್ರು, ಅದರಲ್ಲಿ ಒಂದು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಈ ಥರ ಅಂತೆಲ್ಲ ಸುದ್ದಿ ಬರ್ತಾರೆ. ಸೊ ಅಟ್ಲೀಸ್ಟ್ ಅವ್ರದ್ದು ಇಂಟರ್ನಲ್ ಪಾಲಿಟಿಕ್ಸಲ್ಲೇ ಬಿಸಿ ಇಟ್ಟರೆ ಅವರು ತೈವಾನ್ ಮತ್ತೊಂದು ದೇಶದ ಕಡೆ ನೋಡೋಕೆ ಹೋಗೋದಿಲ್ಲ ಅಂತ USA ಮಾಡಿಸಿರೋದು ಅಂತ ಆ ಥರನೂ ಸುದ್ದಿ ಬರ್ತಾ ಇದೆ. ನೋಡಿ, ಈ ಥರ ಒಬ್ಬರು ಮೇಲೆ ಒಬ್ಬರು ನೆಗೆಟಿವ್ ಈ ಥರ ರಿಯಾಕ್ಷನ್ ಬಂದಾಗ ಪಾಸಿಟಿವ್ಗಳು ಕೂಡ ಚೈನ್ ರಿಯಾಕ್ಷನ್ ಆಗುತ್ತೆ. ಈಗ ಇಂಡಿಯಾ ಯುರೋಪು
ಟೂ ಬಿಗ್ಗೆಸ್ಟ್ ಎಕನಾಮಿಕ್ಸ್ಗಳು, ಸೆಕೆಂಡ್ ಫೋರ್ತ್ ಬಿಗ್ಗೆಸ್ಟ್ ಎಕನಾಮಿಕ್ಸ್ಗಳು ಒಂದು ಟ್ರೇಡ್ ಡೀಲ್, ಫ್ರೀ ಟ್ರೇಡ್ ಡೀಲ್ ಮಾಡ್ಕೊಳ್ತವೆ, ಇಷ್ಟೊಂದು $1 ಬಿಲಿಯನ್ ಗಟ್ಟಲೆ ಬಿಸ್ನೆಸ್ನ ಯಾವುದೇ ಟ್ಯಾರಿಫ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಡ್ತು ಅಂದರೆ ಸುಮಾರು ದೇಶಗಳು ಇದನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದನ್ನು ಮುಂದುವರಿಸ್ತಾ ಹೋಗ್ತು ಅಂದರೆ ಯಾರಿಗೆ ನಡಕ, ನಮ್ಮಿಲ್ಲ ಅಂದರೆ ಅದ್ಯಾವುದೋ ಒಂದು ಹಿಂದೆ ಒಂದು ಕಾಲದಲ್ಲಿ ಒಂದು ಇದಿತ್ತು ಗೊತ್ತಿದೆಯಾ, ಅಜ್ಜಿ ಕೋಳಿ ಅಂತ ಒಂದು ಕತೆ ಇರ್ತಾಯಿತ್ತು, ನಿಮ್ಗೆ ನೆನಪಿದೆಯಾ? ಅಜ್ಜಿ ಏನು ಅನ್ಕೊತಾ ಇತ್ತು ಅಂದರೆ ತನ್ನ ಕೋಳಿ ಕೂಗಿದ್ರೆ ಮಾತ್ರ ಜಗತ್ತೆಲ್ಲ ಬೆಳಗಾಗೋದು ಅಂತ ಅನ್ಕೊಂತಿತ್ತಂತೆ. ಹಂಗಾಗಿದೆ ಕತೆ ಇವಾಗ. ಅಂದರೆ ಇವ್ರ ಕೋಳಿ ಇಲ್ಲ ಅಂತಂದರೆ ಜಗತ್ತಿಗೆ ಬೆಳಕೇ ಆಗಲ್ಲ ಅನ್ನೋದು ಅಭಿಪ್ರಾಯ ಇರುತ್ತೆ ಕೆಲವರಿಗೆ. ಅದನ್ನೆಲ್ಲ ಇವಾಗ ಮೊಟಕುಗೊಳಿಸ್ದಂಗೆ ಆಗುತ್ತೆ. ನೀವಿಲ್ಲದೂ ಜಗತ್ತು ನಡೆಯುತ್ತೆ ಅಂತ ತೋರಿಸ್ಕೊಟ್ರೆ ಅವ್ರಿಗೂ ಕೂಡ ರಿಯಲೈಸ್ ಆಗುತ್ತೆ, ಓ ಹೌದಾ ಹಿಂಗೂ ಇದೆಯಾ ಸಮಾಚಾರ ಅಂತ ಎಲ್ಲರೂ ಒಂದು ಸಮಸ್ಥಿತಿಗೆ ಬರ್ತಾರೆ ಅಂತ. ಇದೊಂದು ವೆಲ್ಕಮ್ ಮೂವ್ ಆಗಿದ್ದಂಥದ್ದು. ಇನ್ನೂ ಸುಮಾರು ಕಂಟ್ರಿಗಳು ಇದೇ ರೀತಿ ಮಾಡಿಕೊಂಡ್ರೆ, ಈಗ ನೆಕ್ಸ್ಟ್ ಕೆನಡಾದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಂಡಿಯಾ ಜೊತೆ ಬೇರೆ ಬೇರೆ ಜೊತೆಗೆ ಆಯಿತು ಅಂತಂದರೆ ಅದು ಒಳ್ಳೆ ನ್ಯೂಸ್ ಆಗ್ತಾ ಹೋಗ್ಬೋದು. ಸೊ ನೋಡೋಣ ಅಂತ ಅದೆಲ್ಲ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈಕ್ವಿಟಿ ಮಾರ್ಕೆಟ್ ಅಂತೂ IV ತುಂಬ ಚೇಂಜ್ ಆಗಿದೆ, ತುಂಬ ದೊಡ್ಡ ಮಟ್ಟಿಗೆ ಹೋಗಿದೆ. IV ಬಗ್ಗೆ ಮಾತಾಡ್ತೀನಿ. ಇಂಪ್ಲೈಡ್ ವಾಲಟಿಲಿಟಿ ಆಪ್ಷನ್ ಚೈನಲ್ಲಿ ಪ್ರೀಮಿಯಮ್ಗಳನ್ನು, ವಾಲಟಿಲಿಟಿಗಳನ್ನು ನಿರ್ಧರಿಸುವ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಐ ಥಿಂಕ್ ಆಪ್ಷನ್ ಗ್ರೀಕ್ನ ನಾವು ಮಾತಾಡಿಲ್ಲ, ಬಟ್ ಆಪ್ಷನ್ಸ್ ಎಕ್ಸ್ಪ್ಲೋರ್ಡ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇತ್ತು. ಅದು ಸ್ವಲ್ಪ ಆಪ್ಷನ್ ಮಾರ್ಕೆಟಲ್ಲಿ ಆಲ್ರೆಡಿ ಇದ್ದವರಿಗೆ, ಹೊಸಬ್ರಿಗೆ ನಾನು ಹೊಸಬ್ರಿಗಾಗಿ ಆಪ್ಷನ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ನ ಮಾಡಿದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅದರಲ್ಲಿ ಆಪ್ಷನ್ ಗ್ರೀಕ್ಸನ್ನು ಕೂಡ ನಾವು ಮಾತಾಡ್ತಾ ಹೋಗೋಣಂತೆ. ಸೊ ಓವರಾಲ್ ಇವತ್ತು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ತೋರಿಸ್ತಿದೆ. ನಿಫ್ಟಿ 167 ಪಾಯಿಂಟ್ಗಳು ಅಪ್ ಮೂವ್ಮೆಂಟ್ ಬಂದು 25,300 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ 59,500 ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಸೆನ್ಸೆಕ್ಸ್ 82,000 ದಾಟ್ತು. ಈ ರೀತಿಯಾಗಿ ಕ್ಲೋಸಿಂಗ್ ಬಂತು. ಗೋಲ್ಡ್ ಸಿಲ್ವರು ಆಲ್ರೆಡಿ ಹೇಳ್ದಂಗೆ ಸ್ಲೈಟಾಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಇವತ್ತೊಂದು ಕರೆಕ್ಷನ್ ಬಂದಿದೆ. ನಿನ್ನೆ ಹೇಳಿದ್ದೆ ನಿಮಗೆ, ನ್ಯಾಚುರಲ್ ಗ್ಯಾಸು USDದು ಅದು ಕರೆಕ್ಟಾಗೇ ಇದೆ ನೋಡಿ. ಇಂಡಿಯಾದು ನಿನ್ನೆ ತನಕ ಏನಾಗ್ತಾ ಇತ್ತು, ಜನವರಿ ಫ್ಯೂಚರ್ಸ್ನ ರೆಫರ್ ಮಾಡ್ತಾ ಇತ್ತು. ಜನವರಿ ಫ್ಯೂಚರ್ಸ್ ಬೆಲೆ ನಾನು ಚಾರ್ಟ್ಸ್ ತೋರ್ಸಂಗೆಲ್ಲ ನೀವು ನೋಡ್ಬೋದು ಹೋಗಿ. ಸೊ ಜನವರಿ ಫ್ಯೂಚರ್ಸ್ ಬೆಲೆ 600 ತನಕ ಹೋಗಿತ್ತು, ಆಲ್ಮೋಸ್ಟ್ 600 ತನಕ ಹೋಗಿತ್ತು. ಆರ್ಕ್ಟಿಕ್ ಕಡೆಯಿಂದ ಅಲ್ಲಿ ಒಂದು ಕೋಲ್ಡ್ ವೇವ್ ಬರ್ತಾ ಇದೆ, ಸುಮಾರು ಕಡೆ ಕೋಲ್ಡ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂತ, ದೊಡ್ಡ ಮಟ್ಟಿನಲ್ಲಿ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅಲ್ಲಿ ತನಕ ಹೋಗಿತ್ತು. ಬಟ್ ಫೆಬ್ರವರಿಗೆ ಹವಾಮಾನ ವರದಿ ಬಂದಂಗೆ ಫೆಬ್ರವರಿ ಆಗ್ತಾ ಹೋದಂಗೆ ಅಲ್ಲಿ ಚಳಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆಲ್ಮೋಸ್ಟ್ 50% ಹತ್ತತ್ರಕ್ಕೆ ನಿಮಗೆ 43% ಕರೆಕ್ಷನ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಕರೆಕ್ಷನ್ ಯಾಕಾಗಿದೆ ಅಂದರೆ ನಿನ್ನೆ ತನಕ ತೋರಿಸ್ತಾ ಇದ್ದಿದ್ದಂಥದ್ದು ಜನವರಿಯ ಫ್ಯೂಚರ್ಸ್ನ, ಇವಾಗ ತೋರಿಸ್ತಾ ಇರೋಂಥದ್ದು ಫೆಬ್ರವರಿನ ಫ್ಯೂಚರ್ಸ್ನ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ MCX ಅಲ್ಲಿ ಯಾರಾದರೂ ನ್ಯಾಚುರಲ್ ಗ್ಯಾಸು ಮತ್ತೊಂದು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ, ನೀವೇನಾದರೂ ಚಾರ್ಟ್ ನೋಡ್ಕೊಂಡು 600ಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ನೀವು ಫೆಬ್ರವರಿದು ತುಂಬ ದೊಡ್ಡ ಪೊಸಿಷನ್ನ ತಗೊಂಡಿದ್ರಿ ಅಂತಂದರೆ ನಿಮಗೆ ಅಲ್ಲೇ ಒಂದು ಏನಾಗ್ತಾ ಹೋಗುತ್ತೆ, ರಿಯಲೈಸ್ ಆಗ್ತಾ ಹೋಗಬೇಕು. ಜನವರಿ ಫ್ಯೂಚರ್ಸ್ ಬೇರೆ, ಫೆಬ್ರವರಿ ಫ್ಯೂಚರ್ಸ್ ಬೇರೆ. ಇದನ್ನ ಫಾಲ್ ಅಂತ ಕರೆಯೋದಿಲ್ಲ, ಬ್ಯಾಕ್ವರ್ಡೇಷನ್ ಅಂತ ಕರೀತಾರೆ. ಡಿಪೆಂಡಿಂಗ್ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ ಟರ್ಮ್ ಬರ್ತಾ ಹೋಗುತ್ತೆ. ಬ್ಯಾಕ್ವರ್ಡೇಷನ್ ಅಂದರೆ ಏನು, ಜಾಸ್ತಿ ಚಳಿ ಇರುವಂಥದ್ದು ಡಿಸೆಂಬರ್ ಮತ್ತು ಜನವರಿನಲ್ಲಿ. ಹಾಗಾಗಿ ಡಿಸೆಂಬರ್ ಮತ್ತು ಜನವರಿದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನ್ಯಾಚುರಲ್ ಗ್ಯಾಸ್ಗೆ, ಅದರಿಂದ ಪ್ರೈಸ್ ಕೂಡ ಮೇಲ್ಗಡೆ ಹೋಗುತ್ತೆ. ಆದರೆ ಬೇರೆ ತಿಂಗಳುಗಳು ಬಂದಂಗೆ ಅಲ್ಲಿ ಸ್ಪ್ರಿಂಗು, ಮಳೆಗಾಲ ಈ ಥರ ಬಂದಾಗ್ತಾ ಹೋದಂಗೆ ನ್ಯಾಚುರಲ್ ಗ್ಯಾಸಿನ ಡಿಮ್ಯಾಂಡು ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಪ್ರೈಸು ಕೂಡ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗುತ್ತೆ. ಇದನ್ನ ಫ್ಯೂಚರ್ ಪ್ರೈಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇದನ್ನ ನೀವು ಮೊದಲೇ ನೋಡ್ಕೊಳಕ್ಕೆ ಸಾಧ್ಯ ಇದೆಯಾ ಅಂದರೆ ನೋಡಿ, ನೀವು ಬರೀ ನ್ಯಾಚುರಲ್ ಗ್ಯಾಸ್ ಇಂಡೆಕ್ಸ್ ಅಂತ ಹಾಕೊಂಡು ನೋಡಿದ್ರಿ, ಫ್ಯೂಚರ್ಸ್ ನ್ಯಾಚುರಲ್ ಗ್ಯಾಸ್ ಫ್ಯೂಚರ್ಸ್ ಅಂತ ಹಾಕೊಂಡು ನೋಡಿದ್ರಿ ಅಂದರೆ ಅದು ಈ ಎಕ್ಸ್ಪೈರಿ ಮುಗಿಯೋ ತನಕ ಈ ತಿಂಗಳು ತೋರಿಸ್ತಾ ಇರುತ್ತೆ. ಮುಂದಿನ ತಿಂಗಳು ಶುರು ಆಯ್ತು ಅಂದರೆ ಮುಂದಿನ ತಿಂಗಳಿಗೆ ಅದು ಕಾಂಟ್ರಾಕ್ಟ್ ಸ್ವಿಚ್ ಆಗ್ತಾ ಹೋಗುತ್ತೆ. ಬಟ್ ನೀವು ಝೆರೋದ ಅಥವಾ ಬೇರೆ ಯಾವುದೇ ಬ್ರೋಕರಲ್ಲಿ ನಿಮಗೆ ಸಪ್ರೇಟ್ ಫ್ಯೂಚರ್ಸ್ ಸಿಗುತ್ತೆ. ನ್ಯಾಚುರಲ್ ಗ್ಯಾಸ್ ಜಾನ್ ಫ್ಯೂಚರ್ಸ್, ನ್ಯಾಚುರಲ್ ಗ್ಯಾಸ್ ಫೆಬ್ ಫ್ಯೂಚರ್ಸ್, ಈ ಥರ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ನೆಕ್ಸ್ಟ್ ಮಾರ್ಚಿಂದ ಫ್ಯೂಚರ್ಸು ಅಪ್ ಟು ನೆಕ್ಸ್ಟ್ 6 ತಿಂಗಳು ತನಕ ನೀವು ಇವಾಗಲೇ ನೋಡ್ತಾ ಹೋಗ್ಬೋದು ಫ್ಯೂಚರ್ ಬೆಲೆಗಳನ್ನು. ಸೊ ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಹೇಳಬೇಕಾಗಿತ್ತು. ಕಾಪರು 1,300 ಮೇಲ್ಗಡೆ ನಡೀತಾ ಇದೆ. USD ಏನಾದ್ರು ಮತ್ತೊಂದು ಸಾರ್ವಕಾಲಿಕ ದಾಖಲೆ ಮಾಡಿದೆಯಾ ಅಂತ. ಇವಾಗ $92 ಇವತ್ತು ಮುಟ್ಟಿತ್ತು ನನಗೆ ಗೊತ್ತಿಲ್ಲ, ಸದ್ಯಕ್ಕೆ $91.98. ಐ ಥಿಂಕ್ ಹಿಂದೆ ಯಾವತ್ತೂ ಆಗಿರಲಿಲ್ಲ ಇದು. ಸೊ ಇದು FIಗಳು ವಾಪಸ್ ಬರೋ ತನಕ ನಮಗೆ ಇದು ಒಂದು ಬಾಧಿಸ್ತಾನೆ ಇರುತ್ತೆ. ನೋಡೋಣ ಅದು ಎಲ್ಲಿ ತನಕ ಆಗ್ತಾ ಹೋಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವತ್ತು ರಿಸಲ್ಟ್ಸ್ಗಳಿತ್ತಲ್ವ, ಒಂದಿಷ್ಟು ರಿಸಲ್ಟ್ಸ್ಗಳನ್ನ ಮಾತಾಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ನಾಳೆ ದಿವಸ. ಸೊ ನಾಳೆದು 83,000 ನೆನ್ನೆನೂ ಕೂಡ OA ಅದರಲ್ಲೇ ಹೈಯೆಸ್ಟ್ ಇದ್ದಿತ್ತು. ಇವತ್ತು ಕೂಡ ಅದರಲ್ಲೇ 83,000ದಲ್ಲೇ OA ಹೈಯೆಸ್ಟ್ ಆಗಿ ನಿಂತಿರುವಂಥದ್ದು. ಸೊ ನೋಡೋಣಂತೆ ಇದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಈ ರೀತಿಯಾಗಿ ಕಾಣಿಸ್ತಿದೆ OA ಡೇಟಾ. OA ಡೇಟಾ ಅನ್ನೋದು ತುಂಬ ಒಂದು ಡೈನಾಮಿಕ್ ಡೇಟಾ ಆಗಿರುತ್ತೆ. ಮಾರ್ಕೆಟ್ ಟೈಮಲ್ಲೂ ಕೂಡ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಓವರಾಲ್ ಇವತ್ತು ಓವರ್ವ್ಯೂ ನೋಡೋದಾದರೆ ಅಡ್ವಾನ್ಸ್ ಡಿಕ್ಲೈನಲ್ಲಿ ಅಡ್ವಾನ್ಸೇಜ್ ಜಾಸ್ತಿ ಇತ್ತು. ಬ್ಯಾಂಕ್ ನಿಫ್ಟಿ ಕೂಡ ಮೋಸ್ಟ್ ಆಫ್ ದ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ಗಳು ಪಾಸಿಟಿವ್ ಆಗಿತ್ತು. ನಿಫ್ಟಿನಲ್ಲೂ ಕೂಡ ಅದೇ ರೀತಿ ಇತ್ತು. ಡಿಫೆನ್ಸ್ ಸೆಕ್ಟರ್ 7% ಓವರಾಲ್ ಡಿಫೆನ್ಸ್ ಸೆಕ್ಟ್ರಲ್ಲಿ ಇವತ್ತು ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಓವರಾಲ್ ಟಾಪ್ ಗೇನರ್ ಸೆಕ್ಟರ್ ಆಗಿದೆ. FMCG ಸೆಕ್ಟರು 0.57% ಕರೆಕ್ಷನ್ ಬಂದಿದೆ. ಬಟ್ ಓವರಾಲ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಮಿಡ್ ಕ್ಯಾಪು ಎಲ್ಲದೂ ಕೂಡ ಇವತ್ತು ಪಾಸಿಟಿವ್ ಆಗಿದ್ದು ನೋಡಲಿಕ್ಕೆ ಸಿಕ್ತು. FIDI ಡೇಟಾ ಇನ್ನೂ ಬಂದಿರೋದಿಲ್ಲ, 27 ಡಿಸೆಂಬರ್ದೇ ತೋರಿಸ್ತಾ ಇದೆ. ಸೊ 27 ನೆನ್ನೆ ಇಂಡಿಸಿಸಿವ್ ಆಗಿದ್ರು. ನೆನ್ನೆ ನಿಮ್ಗೆ ಹೇಳಿದ್ದೆ ಚೇಂಜಸ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಇದು ಅಂತ. ನೋಡಿ ಚೇಂಜಸ್ ಆಗಿದೆ ಇದರಲ್ಲಿ, ಯಾವ ಕಡೆ ಇದ್ದಾರೆ ಅಂತ. ಅಗೇನ್ ಇದು ಸೆನ್ಸಿಬಲ್ ಕೊಡ್ತಾ ಇರೋಂಥ ಡೇಟಾ, ಇದನ್ನೇ ಇಟ್ಕೊಂಡು ನೋಡೋಕ್ಕಾಗತ್ತಾ? ಇಲ್ಲ, ಇದು OA ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾರ್ಕೆಟ್ ಮುಗಿಯೋಷ್ಟೊತ್ತಿಗೆ
ಮಾರ್ಕೆಟ್ ಅವರ್ಸಲ್ಲಿ ಎಲ್ಲದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೆಟ್ OI ಚೇಂಜ್ ಇನ್ OI ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ನನ್ನ ಕಡೆಯಿಂದ ಪೆಂಡಿಂಗ್ ಇದೆ, ಮಾಡೋಣಂತೆ. ಬಟ್ ಯಾವ ರೀತಿಯಾಗಿ ಡೇಟಾ ನೋಡೋದು ಅಂತ ಆಲ್ರೆಡಿ ಚಾನಲ್ನಲ್ಲಿ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನಿನ್ನೆ 9,000 ಕೋಟಿ DIಗಳು ಬೈ ಮಾಡಿದ್ದಂಥದ್ದು, FIಗಳು ಕೂಡ 3,000 ಕೋಟಿ ಸೆಲ್ ಮಾಡಿದ್ದಾರೆ. ಈ ತಿಂಗಳಲ್ಲಿ ಇಡೀ ತಿಂಗಳಲ್ಲಿ ಒಂದೇ ಸಲ ಬೈ ಮಾಡಿದ್ದು. ನೋಡೋಣ ಮತ್ತೆ ಬರ್ತಾರೆ ಏನು ಕತೆ ಅಂತ. ಅಪ್ಕಮಿಂಗ್ IPOಗಳು ಯಾವುದೂ ಇಲ್ಲ, ಲಿಸ್ಟೆಡ್ IPOಗಳು ನೆನ್ನೆ ಹೇಳಿದ್ದೆ, ಮೇನ್ಲೈನ್ IPOಗಳು ಕೂಡ ಯಾವುದೂ ಕಾಣಿಸ್ತಾ ಇಲ್ಲ. ಈಗ ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮಲ್ಲಿ ಒಂದು IV ಗ್ರಿಡ್ ಅಂತ ಒಂದು ಫೀಚರ್ ಇದೆ. ನೀವು ಆಪ್ಷನ್ಸ್ ಲ್ಯಾಬಿಗೆ ಅಂತ ಬಂದರೆ ಅಲ್ಲಿ IV ಗ್ರಿಡ್ಡು, IVHV ಈ ಥರದ್ದೆಲ್ಲ ಒಂದು ಫೀಚರ್ಸ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ನೋಡಿ, ಇಲ್ಲಿ IV ಗ್ರಿಡ್ಡಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇಂಪ್ಲೈಡ್ ವಾಲಟಿಲಿಟಿ ಯಾವ ರೀತಿ ಇದೆ, ನಿಫ್ಟಿದು, ಬ್ಯಾಂಕ್ ನಿಫ್ಟಿದು, ಸೆನ್ಸೆಕ್ಸಿಂದು ಎಲ್ಲಾದರೂ ಕೂಡ ತೋರಿಸ್ತಾ ಇರುತ್ತೆ, ಸ್ಟಾಕ್ ಸ್ಪೆಸಿಫಿಕ್ ತೋರಿಸ್ತಾ ಹೋಗುತ್ತೆ. ಹಿಸ್ಟಾರಿಕಲ್ ವಾಲಟಿಲಿಟಿನೂ ಕೂಡ ತೋರಿಸ್ತಾ ಹೋಗುತ್ತೆ, ಅಂದರೆ ಹಿಸ್ಟಾರಿಕಲಿ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ. ಜೊತೆಗೆ ರಿಯಲೈಸ್ಡ್ ವಾಲಟಿಲಿಟಿ ಅಂತ ಇದು ಹಿಸ್ಟಾರಿಕಲ್ ವಾಲಟಿಲಿಟಿಗೆ ಸೇಮೇ ಬರ್ತಾ ಹೋಗುತ್ತೆ. ಬಟ್ IVP ಅನ್ನೋದು ಇಂಪಾರ್ಟೆಂಟ್ ನಮಗೆ. ಇದು ಏನು ತೋರಿಸುತ್ತೆ ಅಂದರೆ ಹಿಸ್ಟಾರಿಕಲ್ ವೆಲಾಸಿಟಿಗೂ ಮತ್ತು ಈಗಿನ ವೆಲಾಸಿಟಿಗೂ ಎರಡಕ್ಕೂ ಕೋರಿಲೇಷನ್ ಆಗಿ ಪರ್ಸೆಂಟೇಜ್ಗಳನ್ನು ತೋರಿಸ್ತಾ ಇರುತ್ತೆ. ಅಫ್ಕೋರ್ಸ್ ಜಾಸ್ತಿ ಪರ್ಸೆಂಟೇಜ್ ಇದೆ, ಜಾಸ್ತಿ IV ಪ್ರೈಸ್ ಇದೆ ಅಂತಂದರೆ ವಾಲಟಿಲಿಟಿ ಜಾಸ್ತಿ ಇದೆ. ಬಿಕಾಸ್ ಏನೋ ಒಂದು ಇವೆಂಟ್ ಹತ್ತಿರದಲ್ಲಿ ಬರೋದಿರ್ಬೋದು, ಅದಕ್ಕೋಸ್ಕರ ವಾಲಟಿಲಿಟಿ ಜಾಸ್ತಿ ಆಗ್ತಿರ್ಬೋದು. ವಾಲಟಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಪ್ರೀಮಿಯಮ್ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ಇನ್ನು ಪ್ಲಾಟ್ ಮಾಡಿ ನೋಡ್ಕೋಬೋದು ಅಂದರೆ ಖಂಡಿತ ಚಾರ್ಟ್ ಕೂಡ ಅವ್ರು ಅಲೋ ಮಾಡ್ತಾರೆ. ನೀವು ಚಾರ್ಟಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ, ನೀವು ಹಿಂದೆ ಯಾವಾಗಲೂ ನೋಡ್ಕೊಂಬರೋದಾದರೆ ಏನೋ ಒಂದು ಇವೆಂಟ್ ಬರೋದಿದೆ, ಒಂದು ಎಲೆಕ್ಷನ್ ರಿಸಲ್ಟ್ಸ್ ಆಗಿರ್ಬೋದು, ಫೆಡ್ ಮೀಟ್ ಆಗಿರ್ಬೋದು, RBI ಇವೆಂಟ್ ಆಗಿರ್ಬೋದು, ಅವಾಗ ಜನರಲಿ IVಗಳು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಈಗ ಸುಮಾರು ಜೂನಿಂದ, ಲಾಸ್ಟ್ ಇಯರ್ ಮೇಯಿಂದ ನೀವು ನೋಡ್ತಾ ಬರೋದಾದರೆ ಕನ್ಸಿಸ್ಟೆಂಟ್ ಆಗಿ IV ಕೆಳಗಡೆನೇ ಇತ್ತು. ಮಧ್ಯದಲ್ಲಿ ಒಂದೆರಡು ಸ್ಪೈಕ್ಗಳು, ಟ್ಯಾರಿಫು ಮತ್ತೊಂದು ಅಂತ ಆಗಿದ್ಬಿಟ್ರೆ ಈಗ ನೋಡಿ ಗಣನೀಯವಾಗಿ IV ಪ್ರೈಸು ಜಾಸ್ತಿ ಆಗೋ ಥರದ್ದು ಕಾಣಿಸ್ತಾ ಇದೆ. ನೀವು ಇದನ್ನ ಹಿಸ್ಟಾರಿಕಲ್ಲು IVP ಇದೆಲ್ಲದನ್ನು ಕೂಡ ಎನೇಬಲ್ ಮಾಡಿಕೊಂಡು ಕೂಡ ನೀವು ರಿಲೇಷನ್ ನೋಡ್ತಾ ಹೋಗ್ಬೋದು. ಅಂದರೆ ಹಿಸ್ಟಾರಿಕಲ್ ಜೊತೆಗೆ ಈಗಿಂದ ತಾಳೆ ಹಾಕೊಂಡು ನೋಡಿದ್ರು ಕೂಡ ನಿಮ್ಗೆ ನೋಡ್ತಾ ಬರೋದಾದರೆ ಒಂದು ದೊಡ್ಡ ಮಟ್ಟಿಗೆ IVP ಹೋಗಿದೆ. ಯಾಕೆ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಬಜೆಟ್. ಈ ವಾರ ಬಜೆಟ್ ಅಲ್ವಾ, ಭಾನುವಾರ ಬಜೆಟ್ ಇದೆ. ಸೊ ಒಂದು ದೊಡ್ಡ ಇವೆಂಟು, ಎಕ್ಸ್ಪೆಕ್ಟೆಡ್ ಇವೆಂಟ್ ಇರೋದ್ರಿಂದ ಏನಾಗ್ತಾ ಇದೆ, ಒಂದು ಪ್ರೈಸು ಪ್ರೀಮಿಯಮ್ಗಳು ಜಾಸ್ತಿ ಆಗ್ತಾಯಿದೆ. ಇದು ನಿಮಗೆ ಎರಡು ಕಡೆನೂ ಗೊತ್ತಾಗಿರುತ್ತೆ, ಆಪ್ಷನ್ ಬಯರ್ಸ್, ಆಪ್ಷನ್ ಸೆಲ್ಲರ್ಸ್ ಇಬ್ಬರಿಗೂ ಕೂಡ. ಈಗೇನಾಗಿರುತ್ತೆ, ನಿಮಗೆ ತೀರಾ ಔಟ್ ಆಫ್ ದ ಮನಿ ಹೋಗ್ತಾ ಹೋದ್ರೂ ಕೂಡ ಪ್ರೀಮಿಯಮ್ಗಳ ಬೆಲೆ ಜಾಸ್ತಿ ಇರುತ್ತೆ. ಆಪ್ಷನ್ ಬಯರ್ಸು ನಿಮಗೆ ಅಡ್ಡ ಮನಿ ತೊಗೊಂಡ್ರೆ ನಿಮಗೆ ಡೀಪ್ ಇನ್ ದ ಮನಿಯಷ್ಟು ಪ್ರೈಸು ಇವಾಗ ಬಿಲ್ಡಪ್ ಆಗಿರುತ್ತೆ. ಸೊ ಇದು ಬಿಕಾಸ್ ಆಫ್ IV ಆಗುವಂಥದ್ದು. ಈ ಪ್ಯಾರಾಮೀಟರ್ಗಳನ್ನೆಲ್ಲ ನಾವು ನಿಧಾನಕ್ಕೆ ಮಾಡೋಣ. ಬಟ್ ನಿಮಗೆ ಇಲ್ಲಿ ಹಿಸ್ಟಾರಿಕಲ್ IV 1 ವರ್ಷದ ಬೇಕಾ, ನಿಮಗೆ 3 ತಿಂಗಳದ್ದು ಬೇಕಾ, 6 ತಿಂಗಳದ್ದು ಬೇಕಾ, ಯಾವ ರೀತಿ ಬೇಕೋ ಆ ರೀತಿ ಡೇಟಾ ಇಟ್ಕೊಂಡು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಇಂಟ್ರೆಸ್ಟ್ ಇದ್ದವರಿಗೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಕೊಡ್ತಾ ಇದ್ದೀನಿ. ಐ ಥಿಂಕ್ 20%, 10% ಡಿಸ್ಕೌಂಟ್ ಕೊಡ್ತಾಯಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ. ಈಗ ಅದು ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ MM20, MM10 ಅನ್ನೋ ಒಂದು ಕೂಪನ್ ಕೋಡ್ ನಾನು ಯೂಸ್ ಮಾಡಿದ್ರೆ ಸ್ಟಾಕ್ ಮೋಜೋ ಪ್ಲಾನ್ಗಳಿಗೆ ನಿಮಗೆ ಸಿಗ್ತಾ ಇತ್ತು. ಈಗಲೂ ಇದೆ ಅಂದರೆ ನೀವು ಉಪಯೋಗಿಸ್ಕೊತ ಹೋಗ್ಬೋದು. ಸೊ ಎಕನಾಮಿಕ್ ಕ್ಯಾಲೆಂಡರ್ ಆಲ್ರೆಡಿ ಹೇಳ್ದಂಗೆ ಮೇನ್ ಇರುವಂಥದ್ದೇ ಬಜೆಟು. ಅದು ಬರೋ ಭಾನುವಾರ ಮಾರ್ಕೆಟ್ ಕೂಡ ಓಪನ್ ಆಗಿರುತ್ತೆ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಇನ್ನು ಯಾವುದೋ ಅಂತ ಮೇನ್ ಇವೆಂಟ್ಗಳು ಅಂತ ಕಾಣಿಸ್ತಾ ಇಲ್ಲ. ಸೊ ರಿಸಲ್ಟ್ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು L&T, ಮಾರುತಿ ಸುಜುಕಿ, BEL ಇವತ್ತೇ ರಿಸಲ್ಟ್ ಇತ್ತು. SBI ಲೈಫ್ ಇನ್ಶೂರೆನ್ಸ್ ಕಂಪನಿ, ಜೊತೆಗೆ ಒಂದಿಷ್ಟು ಬಾಲಕೃಷ್ಣ ಇಂಡಸ್ಟ್ರೀಸು ಮತ್ತು ಡಿಫೆನ್ಸ್ ಕಂಪ್ನಿಗಳಿತ್ತಲ್ಲ, ಕೊಚ್ಚಿನ್ ಶಿಪ್ ಯಾರ್ಡು, ಇದ್ರದ್ದೆಲ್ಲದು ಕೂಡ ಇವತ್ತೇ ರಿಸಲ್ಟ್ಸ್ ಇತ್ತು. ಹಾಗಾಗಿ ಡಿಫೆನ್ಸ್ ಸೆಕ್ಟ್ರಲ್ಲಿ ಸುಮಾರು ಡಿಫೆನ್ಸ್ ಕಂಪ್ನಿಗಳ ರಿಸಲ್ಟ್ಸ್ ಇವತ್ತೇ ಇದ್ದಿದ್ದರಿಂದ ದೊಡ್ಡ ಮಟ್ಟಿನಲ್ಲಿ ಇವತ್ತು ಒಂದು ಮೂಮೆಂಟ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ. ಅದೇ ರೀತಿಯಾಗಿ ಬಜೆಟ್ ಎಕ್ಸ್ಪೆಕ್ಟೇಷನ್ ಕೂಡ ಇರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಹತ್ತಿರದಲ್ಲಿ ಬರ್ತಾ ಇರೋಂಥದ್ದು ಅಂದರೆ ನಾಳೆ ITC ರಿಸಲ್ಟ್ ಇದೆ, ವೇದಾಂತ ರಿಸಲ್ಟ್ ಇದೆ, ಅದಾನಿ ಪವರ್ ಇದೆ, REC ಇದೆ, ಕೆನರಾ ಬ್ಯಾಂಕ್ ಇದೆ. ಅದೇ ರೀತಿಯಾಗಿ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಎಲ್ಲದ್ರದ್ದು ಕೂಡ ರಿಸಲ್ಟ್ಸ್ ಇದೆ. ನೋಡೋಣಂತೆ. ಸದ್ಯಕ್ಕೆ ಬಂದಿರೋದ್ರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂದರೆ ಇವತ್ತಿಂದ ಯಾವುದೂ ಈ ಕಂಪ್ನಿಗಳಲ್ಲಿ ಸೇರ್ಕೊಂಡಿಲ್ಲ. ವರ್ಸ್ಟ್ ಪರ್ಫಾರ್ಮರ್ ಇದು ಮನಿ ಕಂಟ್ರೋಲ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅವ್ರದ್ದು ರೆವೆನ್ಯೂ, ಮಾರ್ಕೆಟ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಇಯರ್ ಗ್ರೋತ್ ಏನಾಗಿದೆ, ಯಾವ ರೀತಿಯಾಗಿ ಬಂದಿದೆ ಅಂತ. ಐ ಥಿಂಕ್ ಓವರಾಲ್ ನಿಫ್ಟಿ 50 ಕಂಪ್ನಿಗಳದ್ದು ಇನ್ನೊಂದು 2 ದಿನ ಹೋಗಲಿ, ಅದು ನೋಡೋಣ. ಸೊ ಓವರಾಲ್ ಜಾಸ್ತಿ ಅರ್ನಿಂಗ್ಸ್ ಕೊಟ್ಟಿರೋರು ಜಾಸ್ತಿ ಇದ್ದಾರಾ, ಕಮ್ಮಿ ಇದ್ದಾರಾ ಏನು ಅಂತ. ಡಿಫೆನ್ಸ್ ಅಂತೂ ಇವತ್ತು ಪಾಸಿಟಿವ್ ಆಗಿ ರಿಸಲ್ಟ್ನ ಕೊಟ್ಟಿದ್ದಾರೆ. ಎಸ್ಟಿಮೇಷನ್ಗಿಂತ ಚೆನ್ನಾಗೇ ಬಂದಿದೆ ಅಂತ ಅನ್ಕೊತೀನಿ. ಇನ್ನೂ ಅಪ್ಡೇಟ್ ಆಗಿಲ್ಲ ಇಲ್ಲಿ, ಬಟ್ ಚೆನ್ನಾಗಿ ರಿಸಲ್ಟ್ ಬಂದಿರುವಂಥ ಸಾಧ್ಯತೆ ಇದೆ. ಸೊ ಇಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.